ಡಾಕ್ಟರ್, ನಾವು ಮೊದಲೆಲ್ಲ ನೋಡ್ತಾ ಇದ್ವಿ 12 ಗಂಟೆ 1 ಗಂಟೆ ಅಂದರೆ ಅದನ್ನು ಮಧ್ಯರಾತ್ರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಈಗಿನ ಬದಲಾದ ಜೀವನ ಶೈಲಿ ನಿಮಗೆ ಗೊತ್ತೇ ಇದೆ. 12 ಗಂಟೆಗೆ ಸಾಮಾನ್ಯವಾಗಿ ಎಲ್ಲರೂ ಮಲಗ್ತಾ ಇದ್ದಾರೆ. ಸೊ ಅಂದರೆ ಅದು ನಿದ್ದೆ ಬರೋದೇ ಕಡಿಮೆ ಆಗಿದೆಯಾ ಜನರಿಗೆ, ಅಥವಾ ಅಂದರೆ ವಿತ್ ದ ಲೈಫ್ ಸ್ಟೈಲ್ ಇದನ್ನು ಡಿಸಾರ್ಡರ್ ಅಂತ ಕರಿಬಹುದಾ? ನಾರ್ಮಲ್ ಆಗಿ ನಿದ್ದೆ ಬರದೆ ಸಮಸ್ಯೆ ಆಗೋದಕ್ಕೂ ಡಿಸಾರ್ಡರ್ಗೂ ಏನು ವ್ಯತ್ಯಾಸ ಅಂತ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ತುಂಬ ದೊಡ್ಡ ಪ್ರಶ್ನೆ ಕೇಳಿದ್ದೀರಾ. ಬಟ್ ಒಂದೊಂದೇ ಮಾತಾಡ್ತಾ ಹೋಗೋಣ. ಉದಾಹರಣೆಗೆ ನಿದ್ರೆ ಅಂತಂದ್ರೆ ಏನು ಅಂತ ಫಸ್ಟ್ ಹೇಳ್ತಾ ಇದ್ದು, ಅದನ್ನ ಏನಾಗ್ತದೆ ಅಂತ ಅಂದ್ಬಿಟ್ಟು. ನಿದ್ರೆನಲ್ಲಿ ಇವಾಗ ನಾವು ನಾರ್ಮಲ್ ಆಗಿ ನಮ್ಮ ಇದರಲ್ಲಿ ಮಾತಾಡಬೇಕು ಅಂದರೆ ಸ್ಲೀಪ್ ಆರ್ಕಿಟೆಕ್ಚರ್ ಅಥವಾ ಸ್ಲೀಪ್ ಸ್ಟ್ರಕ್ಚರ್ ಅಂತ ಮಾತಾಡ್ತೀವಿ. ಸೊ ಏನಾಗ್ತದೆ ಅಂತಂದರೆ ನಿದ್ರೆನಲ್ಲಿ ಸಾಕಷ್ಟು 3-4 ಥರ ಸ್ಟೇಜ್ಗಳು ಇರ್ತದೆ. ಒಂದು ಶುರುನಲ್ಲಿ ನಿದ್ರೆ ಹೋಗೋದಕ್ಕೆ ಮುಂಚೆ ಒಂದು 5-10 ನಿಮಿಷ ಭಾಳ ಲೈಟಾಗಿ ಗ್ರ್ಯಾಜುವಲ್ ಆಗಿ ಆಗ್ತದೆ. ಆ ಟೈಮ್ನಲ್ಲಿ ಬಾಡಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ. ಅದರ ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಫುಲ್ ಡೀಪ್ ನಿದ್ರೆ ಅಂತ ಏನು ಹೇಳ್ತೀವಿ ಅದು ಆಗ್ತದೆ. ಅದರ ನೆಕ್ಸ್ಟ್ ಸ್ಟೇಜಲ್ಲಿ REM ನಿದ್ರೆ ಅಂತ ಹೇಳ್ತೀವಿ, ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆ ಅಂತ ಹೇಳ್ತೀವಿ. ಈ 4 ಸ್ಟೇಜ್ಗಳೇನಿದೆ, ಈ 4 ಸ್ಟೇಜ್ ಒಂದು ಸೈಕಲ್ ಮುಗಿಲಿಕ್ಕೆ 90ರಿಂದ ಹಿಡಿದು 120 ನಿಮಿಷ ಆಲ್ಮೋಸ್ಟ್ ತಗೊಳುತ್ತೆ. ಇಂಥ ಒಂದು ಸೈಕಲ್ ಏನಿದೆ, ಈ ಸೈಕಲ್ಲು ಪ್ರತಿ ನಿದ್ರೆ ಇದರಲ್ಲಿನೂ 4-5 ಸಲ ನಡೆಯುತ್ತೆ. ಸೊ ಅಲ್ಲಿಗೆ 90 ಮಿನಿಟ್ಸು ಇಂಟು ನಾವು ಒಂದು 4 to 5 ಅಂತ ತೊಗೊಂಡ್ರೆ ಎಷ್ಟು ನಿದ್ದೆ ಆಗ್ತೋ ಅಷ್ಟು ನಿದ್ದೆ ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟು ಅವಶ್ಯಕತೆ ಇರ್ತದೆ. ಈಗ ಒಂದೊಂದು ಸ್ಟೇಜ್ನಲ್ಲಿ ಒಂದೊಂದು ಪ್ರಾಬ್ಲಮ್ ಆದರೆ ಅದು ಇನ್ನೊಂದು ಥರ ತೊಂದರೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಸೊ ಈ ಸೈಕಲ್ ಏನಿದ್ದಾವೆ, ಈ 4ರಿಂದ 5 ಸೈಕಲ್ ಆಗಬೇಕು. ಈ 4 ಸ್ಟೇಜ್ ಆಫ್ ಸ್ಲೀಪ್ ಏನಿದೆ ಅದು ಅಷ್ಟು 90 ಮಿನಿಟ್ಸಿಂದ ಹಿಡಿದು 120 ಮಿನಿಟ್ಸ್ ಅಂತ ಏನು ಹೇಳಿದೆ ಅದು 4 ಟೈಮ್ಸ್ ಆಗಬೇಕು. ಅಷ್ಟಾಗಲಿಲ್ಲ ಅಂತಂದರೆ ನಿದ್ದೆ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇವಾಗ ನೀವು ಹೇಳಿದ್ರಿ, ಇದು ಇತ್ತೀಚೆಗೆ ಬಂದಿರೋವಂಥ ತೊಂದರೆನ ಅಥವಾ ಇತ್ತೀಚೆಗೆ ಮುಂಚೆ ಇರಲಿಲ್ವ ಈ ತೊಂದರೆ ಅಂತ ಅಂದ್ಬಿಟ್ಟು. ಮುಂಚೆಯಿಂದನೂ ಇರ್ತದೆ, ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ನಮ್ಮ ಸಮಾಜ ಯಾವ ರೀತಿ ಡೆವಲಪ್ ಆಗ್ತಾ ಹೋಗ್ತಾ ಇದೆ, ಅದ್ರ ಮೇಲೆ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ತೊಂದರೆ ಕಾಣಿಸ್ಕೊಳ್ತಾ ಹೋದರೆ ದೊಡ್ಡವರಲ್ಲಿ ಎಷ್ಟೋ ಜನ ಶಿಫ್ಟ್ ವರ್ಕ್ಸು, ಅಮೇರಿಕನ್ ಟೈಮಿಗೆ ಕೆಲಸ ಮಾಡ್ತಿದ್ದಾರೆ, ಆಸ್ಟ್ರೇಲಿಯಾ ಟೈಮಿಗೆ ಕೆಲಸ ಮಾಡ್ತಿದ್ದಾರೆ. ಕೆಲವರು ಶಿಫ್ಟ್ ಏನಪ್ಪ ಅಂದರೆ 2 ದಿವಸ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ, 2 ದಿವಸ ಮಧ್ಯಾಹ್ನ ಶಿಫ್ಟ್ ಮಾಡ್ತಾರೆ, 2 ದಿವಸ ನೈಟ್ ಶಿಫ್ಟ್ ಮಾಡ್ತಾರೆ. ಸೊ ಈ ಒಂದು ವಾರದಲ್ಲೇ ಇಷ್ಟೆಲ್ಲ ಡಿಫ್ರೆಂಟ್ ಶಿಫ್ಟ್ಸ್ ಮಾಡ್ತಾ ಹೋದರೆ ಅವ್ರದ್ದು ರೆಗ್ಯುಲರ್ ಸ್ಲೀಪ್ ಆರ್ಕಿಟೆಕ್ಚರ್ ಏನಿದೆ, ಅದು ಡಿಸ್ಟರ್ಬ್ ಆಗೇ ಆಗ್ತದೆ. ಆಗೋದ್ರಿಂದ ಅದರೊಂದು ಪರಿಣಾಮ ಇರ್ತದೆ ದೇಹದಲ್ಲಿ. ಸೊ ಅದನ್ನು ಯಾವ ರೀತಿ ನಾವು ನಿಭಾಯಿಸ್ಬೋದು, ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಕೊಂಡು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ.